ದುಡ್ಡಿರೋ ದೊಡ್ಡ ಜನ ಏನೇ ತಪ್ಪು ಮಾಡಿದ್ರು ದುಡ್ಡಲ್ಲೇ ಮುಚ್ಚಾಕ್ತಾರೆ ಅನ್ನೋದು ಸತ್ಯ. ಆದರೆ ಇವ್ರು ಮಾಡೋ ಗನಂದಾರಿ ಕೆಲಸಗಳನ್ನೆಲ್ಲ ದೇವರು ಒಬ್ಬ ಮೇಲೆ ನೋಡ್ತಾ ಇದ್ದಾನೆ ಅಂತ ನಾವು ನಂಬ್ತೀವಲ್ವಾ. ನಂಬೋದು ಅಷ್ಟೇ ಅಲ್ಲದೆ ನಾವು ಮಾಡೋ ಕಂತ್ರಿ ಕೆಲಸಕ್ಕೆಲ್ಲ ಇಲ್ಲೇ ಅನ್ಭವಿಸ್ಬಿಟ್ಟು ಹೋಗ್ಬೇಕಲ್ವಾ. ನೀವೇ ಬೆಳಗ್ಗೆ ಲೇಟ್ ಆಗೈತೆ ಅಷ್ಟರಲ್ಲಿ ಅಷ್ಟೊತ್ತಿಗೆ ಲಾಗಿನ್ ಆಗಿ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಾಗೆ ಎಳ್ನೀರು ಕುಡಿಯೋಣ ಅಂತೇಳಿ ಕುಡಿತಾ ಇದೆ. ಅವಾಗ 20-30ಗೆಲ್ಲ ಒಂದು ಎಳ್ನೀರು ಬರ್ತಾ ಇತ್ತು. ಇವಾಗ ಒಂದು ಕಾಯಿ 50 ರೂಪೀಸ್ ಆಗಿದೆ. ಕೆಲಸ ಮಾಡ್ತಾ ಮಾಡ್ತಾ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇತ್ತು ಅಂತೇಳಿ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಬಾಯಿಗೆ ಹಾಕೊಂಡು ಹಾಗೆ ಈವ್ನಿಂಗ್ ಸ್ನಾಕ್ಸ್ಗೆ ಅಂತೇಳಿ ಅಮ್ಮ ಪಲ್ಯ ಮಾಡಿದ್ರು ಸಾಂಬಾರ್ಗೆ ಅಂತೇಳಿ. ಸೊ ಅದನ್ನ ಈವ್ನಿಂಗ್ಗೆ ತಿಂದ್ಬಿಟ್ಟೆ. ಇವತ್ತು ಲಕ್ಕಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು. ಆಕ್ಚುಲಿ ಇದು ಮಿಸ್ಕಮ್ಯುನಿಕೇಶನ್ ಆಗ್ಬಿಟ್ಟಿದೆ. ಅರ್ಷಿತಾ ಹೇಳಿದ್ದೆ ಒಂದು ಕಲರ್, ಅವ್ರು ಕೊಟ್ಟಿರೋದೇ ಒಂದು ಕಲರು. ಸೊ ಇದು ಅದೇ ಕಲರ್ ಅನ್ಕೊಂಡು ಲಕ್ಕಿಗೆ ಹಾಕ್ಬಿಟ್ಟಿದ್ದಾಳೆ. ಸೊ ನಾವು ಯಾವಾಗಲೂ ಒಂಥರ ಆರೆಂಜ್ ಕಲರ್ ಆಗ್ತಾ ಇತ್ತು. ಪಾಪ ಈ ಕಲರ್ ಹಾಕ್ಬಿಟ್ಟು ಒಂದು ಲುಕ್ಕೆ ಒಂಥರ ಆಗ್ಬಿಟ್ಟಿತ್ತು. ಸೊ ಈವ್ನಿಂಗ್ಗೆ ಸ್ನಾಕ್ಸ್ ಅಂತೇಳಿ ಪಾಪ ಪಾನಿಪುರಿ ತಿಂದ್ರು. ಪಾಪ ಅಂದ್ರೆ ಫಸ್ಟ್ ಟೈಮ್ ಪಾನಿಪುರಿ ತಿಂತ ಇದ್ದೆ. ಕೆಲಸದ ಬಿಸಿಯಲ್ಲಿ ಅಷ್ಟು ಫೋನ್ ಗಮನಿಸಕ್ಕೆ ಹೋಗಲಿಲ್ಲ. ಈವ್ನಿಂಗ್ ಮೇಲೆ ಕುತ್ಕೊಂಡು ನೋಡ್ತಾ ಇರಬೇಕಾದ್ರೆ ಈ ವಿಡಿಯೋನ ತುಂಬಾ ವೈರಲ್ ಆಗ್ತಾ ಇತ್ತು. ಎಲ್ಲರ ಸ್ಟೇಟಸ್ ಅಲ್ಲಿ ಎಲ್ಲಾ ಸ್ಟೋರಿಯಲ್ಲೂ ಇದೇ ಓಡ್ತಾ ಇತ್ತು. ಏನಪ್ಪಾ ಅಂತ ಹೋಗಿ ನೋಡಿದಾಗ ಶಿವನೇ ಬಂದು 3ನೇ ಕಣ್ಣು ತೆಗ್ದಂಗೆ ಆಗೋಯ್ತು ನನಗೆ. ನಿಮಗೂ ನಡೆಯುತ್ತಾ ಅಂತ ಅನ್ಸುತ್ತೆ. ನೀವು ಯಾರು ಇನ್ನೂ ವಿಡಿಯೋ ನೋಡಿಲ್ಲ ಈಗಲೇ ನೋಡಿ. ಹಾಗೆ ನೈಟ್ ಡಿನ್ನರ್ ಮುಗಿಸಿ ತಂದೆ ಇಲ್ಲಿಗೆ ಮುಗಿಸಿದೆ.